ಅಂದರೆ ಇವತ್ತಿಗೆ ಮದುವೆಗಳಾಗೋಕ್ಕಿಂತ ಹೆಚ್ಚು ಡಿವೋರ್ಸ್ ರೇಟನ್ನು ನಾವು ನೋಡ್ತಾ ಇದ್ದೀವಿ ಅಂತ. ಅಂದರೆ ನೀವಾಗಲೇ ಕೆಲವೊಂದಿಷ್ಟು ಉದಾಹರಣೆ ಕೊಟ್ರಿ. ಆದರೆ ಹೊರಗಡೆ ನಾವು ಕೇಳೋ ಅಂಥ ವಿಷಯ ಏನು ಅಂತಂದರೆ, ಹೆಣ್ಮಕ್ಳು ಸ್ವಾವಲಂಬಿ ಆಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಎಜುಕೇಷನ್ ಕೊಟ್ಟ ಮೇಲೆ ಈ ಥರ ಡಿವೋರ್ಸ್ ರೇಟ್ಗಳು ಆಗ್ತಿದೆ, ಇದಕ್ಕೆ ಹುಡುಗಿ ಕಾರಣ ಅಂತ ಹೇಳ್ತಾರೆ. ಇದು ನಿಜನಾ? ಏನಿಲ್ಲ, ಅದು ಅದಕ್ಕೆ ನಾನು ಹೇಳಿದ್ದು ದೃಷ್ಟಿಕೋನ ಅನ್ನುವಂತಹದ್ದು ಇದೆಯಲ್ಲ ಬಹಳ ಮುಖ್ಯ. ಯಾಕೆ ಎಲ್ಲಿ ಹೆಣ್ಮಕ್ಳುಗಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ರಿಂದ, ಅವ್ರಿಗೆ ಆರ್ಥಿಕವಾಗಿ ಸ್ವತಂತ್ರ ಸಿಕ್ಕಿದ್ರಿಂದ, ಅಥವಾ ಆರ್ಥಿಕವಾಗಿ ಸ್ವಾವಲಂಬಿಗಳ, ಸ್ವತಂತ್ರ ಅನ್ನೋ ಪದ ನನಗೆ ಇಷ್ಟನೇ ಇಲ್ಲ ಬಿಡಿ, ಆರ್ಥಿಕ ಸ್ವಾವಲಂಬನೆ ಬಂದಿದ್ರಿಂದ ಅವ್ರು ಈ ಥರ ಆಯಿತು ಅಂದರೆ ಅದಕ್ಕಿಂತ ಮೂರ್ಖವಾದ ಇನ್ಯಾವುದೂ ಇಲ್ಲ, ಅದು ತಪ್ಪು. ಇಲ್ಲಿ ನನ್ನ ಪ್ರಕಾರ ಯಾವಾಗ ತನ್ನ ವ್ಯಕ್ತಿತ್ವವನ್ನು ತಾನು ಅರ್ಥ ಮಾಡಿಕೊಂಡು ಪ್ರಶ್ನಿಸ್ತಾ ಹೋದ್ರು, ಅಸಮಾನತೆಯನ್ನು ಎಲ್ಲಿ ತೋರಿಸ್ತಾ ಹೋದ್ರು, ಓ ನಿನಗಾದರೆ ಒಂದು ನ್ಯಾಯ ನನಗಾದರೆ ಒಂದು ನ್ಯಾಯನ ಅಂತ ಅನ್ನಕ್ಕೆ ಶುರು ಮಾಡಿದ ಮೇಲೆ, ಮತ್ತು ನೋವುಗಳನ್ನೆಲ್ಲ ತನ್ನೊಳಗೆ ಸಮಸ್ಯೆಗಳನ್ನು ಇಟ್ಕೊಂಡು ದಿಂಬನ್ನೇ ಜೊತೆ ಮಾಡ್ಕೋತಿದ್ದ ಆ ವರ್ಗ ಏನಿತ್ತು ಅದು ಹೊರಗೆ ಬಂದು, ಇಲ್ಲ ಈ ಸಮಸ್ಯೆನ ನಾನು ಹೊರಗೆ ಇಡಬೇಕು ಅನ್ನುವಂಥದ್ದು ಪ್ರಾರಂಭ ಮಾಡಿದ ಮೇಲೆ ಅದರಿಂದ ಡೈವೋರ್ಸ್ ಕೇಸ್ಗಳು ಜಾಸ್ತಿ ಆಗಿದೆ ಅಂತಂದರೆ, ಒಂದು ಕಡೆ ಜನಸಂಖ್ಯೆಗಳು ಜಾಸ್ತಿ ಆಗಿದೆ, ಇನ್ನೊಂದು ಕಡೆ ಶಿಕ್ಷಣದಿಂದ ವಂಚನೆ ಮಾಡಿದಂತಹ ವರ್ಗಕ್ಕೆ ಶಿಕ್ಷಣ ಸಿಕ್ಕಿದೆ. ಆರ್ಥಿಕವಾಗಿ ಅವಳು ಸ್ವಾವಲಂಬಿಯಾಗಿದ್ದರೂ ಸಹ ಅವಳಿಗೆ ಆ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಅವಳಿಗೆ ಉಪಯೋಗಿಸ್ಕೊಳಕ್ಕೆ ಕೊಡದೆ, ಆಕೆಗೆ ಯಾವತ್ತಿದ್ರೂ ನೀನು ಅವಲಂಬಿತಳಾಗೇ ನೀ ತೀರ್ಮಾನ ತಗೊಳ್ಬೇಕು ಅನ್ನುವಂತಹದ್ದು ಏನಿತ್ತು ಅದು ಅವುಗಳನ್ನು ಎಚ್ಚೆತ್ಕೊಂಡು ಅದರಿಂದ ಹೊರಗೆ ಬಂದು ನನ್ನ ದುಡಿಮೆ ನನ್ನ ಹಣ ನಾನು ಯಾವ ರೀತಿ ಇದು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಎದ್ದಿದೆ. ಇದೆಲ್ಲವೂ ಹೇಳ್ತಾ ಹೋದಂತೆ ಆವಾಗ ವಿಚ್ಛೇದನದ ಸಂಖ್ಯೆ, ಅದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಆ ಭಿನ್ನಾಭಿಪ್ರಾಯಗಳು ಇಟ್ಕೊಂಡು ನಾವು ಕುಟುಂಬವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಬದುಕನ್ನು ಯಾರೂ ಇಷ್ಟಪಡ್ತಾ ಇಲ್ಲ. ಪುನರ್ಜನ್ಮದ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ, ಅದನ್ನು ಪ್ರಶ್ನಿಸುವ ಹಾಗಾಗಿದ್ದಾರೆ. 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ನನ್ನ ಗಂಡ ಅನ್ನುವಂಥದ್ದೆಲ್ಲ ಹೋಯಿತು. ಈ ಜನ್ಮದಲ್ಲೇ ನಾವೇನಾದರೂ ಬದುಕಿದ್ರೆ ನಮ್ಮನ್ನು ನಾವು ಅನುಭವಿಸ್ಕೊಂಡು ನಮ್ಮ ಜೀವನವನ್ನು ನಾವು ಸರಿಯಾಗಿ ನಡ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ನಾವು ಜೀವನವನ್ನು ಕಳ್ಕೊತೀವಿ, ಮುಂದಿನ ಜನ್ಮದ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂತಹ ವಿಚಾರಗಳು ಬಂದಾಗ ಇವಾಗ ಪ್ರಾರಂಭ ಆಗುತ್ತೆ. ಆದ್ದರಿಂದ ಹಾಗಂತ ಕೂಡಲೇ ಇವಾಗಿನ ಎಲ್ಲ ಸಮಸ್ಯೆಗಳಿಗೆ ಇನ್ನೊಂದು ವರ್ಗನೇ ಕಾರಣ, ಅಥವಾ ಅವರು ಯಾವಾಗಲೂ ಹೆಣ್ಮಕ್ಳುಗಳು ಸರಿ ಅನ್ನುವಂಥದ್ದನ್ನ ನಾನು ಏಕೆಂದರೆ ಬಲಪಂಥೀಯವಾದವನ್ನು ನಾವು ಒಪ್ಪಲ್ಲ, ಎಡಪಂಥೀಯವಾದವನ್ನು ಮಹಿಳೆಯರ ವಿಚಾರದಲ್ಲಿ ಬಲಪಂಥೀಯವಾದ ಎಡಪಂಥೀಯವಾದ ಎರಡೂ ತಪ್ಪೆ. ನಮ್ಮ ನಿಲುವು ಯಾವುದಾಗಿರಬೇಕು ಅಂದರೆ ವಿಷಯದ ಆಧಾರಿತದ ಮೇಲೆ ತೆಗೆದುಕೊಳ್ಳುವಂತಹ ನಿಲುವು. ಆದರೆ ಹೆಚ್ಚಿನ ಅಂಶ ಯಾವುದಿದೆ ಅನ್ನುವಂಥದ್ದು ಬಂದಾಗ ಎಲ್ಲಿಯವರೆಗೆ ನೀವು ಅವರನ್ನು ಸಪ್ರೆಸ್ಡ್ ಕ್ಲಾಸ್ ಅಂತ ಕರಿತೀವಿ ನಾವು. ಯಾಕೆಂದರೆ ತುಳಿತಕ್ಕೆ ಒಳಗಾದಂತಹ ಜನಾಂಗ ಇದೆಯಲ್ಲ, ವರ್ಗ ಇದೆಯಲ್ಲ, ಅದರಲ್ಲಿ ಮಹಿಳೆ. ಆ ತುಳಿತಕ್ಕೆ ಒಳಗಾದಂತಹ ಮಹಿಳೆಯ ವಿಚಾರದಲ್ಲಿ ನಮ್ಮ ಒಂದು ದೃಷ್ಟಿಕೋನ, ನಿಲುವುಗಳು ನಮ್ಮದು ಯಾವಾಗಲೂ ಮಹಿಳಾ ಪರವಾಗೇ ಇರುತ್ತೆ. ಅದನ್ನು ನಾನು ಹೇಳ್ತೀನಿ. ಹಾಗಂತ ಅದರ ಅರ್ಥ ನಾವು ತಪ್ಪುಗಳು ಎಲ್ಲವೂ ಒಂದೇ ವರ್ಗಕ್ಕೆ ಸೇರಿದೆ ಅನ್ನುವಂಥದ್ದಲ್ಲ. ಅದು ಮಧ್ಯಮ ವರ್ಗದಲ್ಲಿ ಯೋಚಿಸುವಂತಹ, ಅಂದರೆ ಒಂದು ಮಧ್ಯದ ನಿಲುವನ್ನು ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ, ಅದು ವೃತ್ತಿಪರವಾಗಿ ಅಥವಾ ವಿಷಯದ ಪರವಾಗಿ ಅಥವಾ ವಿಷಯ ಆಧಾರಿತ ಅಂತ. ಆದರೆ ಹೆಚ್ಚಿನ ಅಂಶ ಇದು ನೋವನ್ನು ಕೊಡುವಂತಹದ್ದು ಮಹಿಳೆಯರಿಗೆ. ಅವರನ್ನು ತುಳಿತಕ್ಕೆ ಒಳಗೆ ಮಾಡಿ ಅವರಿಗೆ ಸಮಾನತೆಯ ಅವಕಾಶವನ್ನು ವಂಚಿಸಿ ಅಂಚಿಗೆ ತಳ್ಳಲ್ಪಟ್ರಲ್ಲ, ಅವರು ಅಂಚಿಗೆ ತಳ್ಳಲ್ಪಟ್ಟದ್ರಿಂದಾನೇ ಇಷ್ಟೆಲ್ಲ ಸಮಸ್ಯೆಗಳು ಕಾರಣ. ಈಗ ಹಾಗಿದ್ರೆ ಅಂದರೆ ನಮ್ಮ ಜನ್ರೇಷನಿಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸು ಕಮ್ಮಿ ಆಗ್ತಾ ಬರ್ತಿದೆ ಈ ಥರದ ಕೇಸಸ್ಸಿಂದ. ಯಾವ್ದು ಸರಿ ಯಾವುದು ತಪ್ಪು ಅಂತ ನಾವು ಅದನ್ನು ಹೇಗೆ ನೋಡಬೇಕು? ಅದಕ್ಕೆ ನಾವು ಯೋಚಿಸ್ಬೇಕಾಗಿರೋದೇನೆಂದರೆ, ಈ ಸಮಸ್ಯೆಗಳನ್ನು ಬಹಳಷ್ಟು ಜನ ಈಗ ಹೇಳ್ತಿರಲ್ಲ, ಇಲ್ಲ, ನೀವು ಕೇಳಬೇಕಾಗಿರೋದು ಸಮಸ್ಯೆಯಲ್ಲಿ ಸಿಲುಕಿರುವಂಥ ವ್ಯಕ್ತಿಗಳನ್ನ ಕೇಳಿ. ಆವತ್ತಿಗೂ ಇತ್ತು ಅಂತಾರೆ. ನಮ್ಮ ಅಜ್ಜಿ ಮುತ್ತಜ್ಜಿನ ಕೇಳಿದ್ರು, ನೀನು ಪ್ರಾಮಾಣಿಕವಾಗಿ ಹೇಳು, ಆತ್ಮಸಾಕ್ಷಿಲಿ ಹೇಳು, ಮುಚ್ಚಿಟ್ಕೊಂಡು ತಾತ ಸರಿ ಮುತ್ತಾತ ಸರಿ ಅನ್ನೋದಲ್ಲ. ನಮ್ಮ ಮುದಿಯಜ್ಜಿ ಆಗಲಿ, ನನ್ನ ಅಜ್ಜಿ ಆಗಲಿ, ನನ್ನ ತಾಯಿ ಆಗಲಿ, ಅಪ್ಪ ಮಾಡಿದ್ದೆಲ್ಲ ಸರಿ, ತಾತ ಮಾಡಿದ್ದು ಸರಿ, ಮುತ್ತಾತ ಮಾಡಿದ್ದು ಸರಿ ಅಂತೀಯೋ, ಅಥವಾ ನಿನಗೂ ಅವತ್ತು ನೋವಿತ್ತ ಅಂದರೆ
ಅವರು ಆತ್ಮಸಾಕ್ಷಿಯಿಂದ ಹೇಳಿದಾಗ ಇತ್ತು ಅನ್ನುವ ಪ್ರಶ್ನೆ ಹೇಳ್ತಾರೆ. ಹಾಗಾದ್ರೆ ನೀನು ಯಾಕೆ ಸುಮ್ಮನಾದೆ ಅನ್ನುವಂಥ ಪ್ರಶ್ನೆ ಬಂದಾಗ ನಾನು ಈಗಾಗಲೇ ನಾನು ಹೇಳಿದ್ನಲ್ಲ ಆ ದೃಷ್ಟಿಕೋನ ಹೇಳ್ತಾರೆ ಅವರು. ಈಗಿನ ನಮ್ಮ ತಲೆಮಾರುಗಳು ತಗೊಳ್ಳಿ ಅಥವಾ ನಮ್ಮ ಮುಂದೆ ಬರ್ತಿರುವಂಥ ತಲೆಮಾರುಗಳು ತಗೊಳ್ಳಿ, ಕೇಳಿದಾಗ ಸಮಸ್ಯೆ ಹೌದು ಯಾಕೆ ಹಾಗಿರಬೇಕು ಅಂತ ಇದ್ದಾರೆ. ಆಗ ಇಲ್ಲಿ ನೀವೇನು ಹೇಳ್ತಾ ಇದ್ದೀರಿ, ಈ ಕುಟುಂಬ ಅನ್ನುವಂತಹ ಇದನ್ನು ನಾವೆಲ್ಲೋ ಕಳ್ಕೊತಾ ಇದ್ದೀವಾ ಅಂದರೆ, ಹಾಗಾದರೆ ಪ್ರಶ್ನಿಸದೆ ಹಾಗೆ ಸುಮ್ಮನೆ ಇದ್ದರೆ ಆ ವರ್ಗಗಳು ಅದನ್ನೇ ನಾವು ಮುಂದುವರಿಸ್ಕೊಂಡು ಬಂದಿದ್ರೆ ಕುಟುಂಬದ ವ್ಯಾಲ್ಯೂ ಉಳಿತಿತ್ತು ಅಂತ ನಿಮ್ಮ ಅರ್ಥ ಅಲ್ಲ. ನಾವು ನೋಡುವ ದೃಷ್ಟಿಕೋನ ಏನಾಗಬೇಕು, ಹಾಗಾದರೆ ಈ ಸಮಸ್ಯೆಗಳನ್ನೆಲ್ಲ ಬಾಯಿ ಮುಚ್ಕೊಳ್ಳೋದ್ರಿಂದ ಕುಟುಂಬದ ವ್ಯಾಲ್ಯೂ ಉಳಿತು ಅಂತ ಅಲ್ಲ, ಮೌಲ್ಯ ಉಳಿತು ಅಂತಲ್ಲ. ಸಮಸ್ಯೆಗೆ ಕಾರಣರಾದ ವ್ಯಕ್ತಿಗಳು ಎಲ್ಲಿ ಸಮಸ್ಯೆಗಳನ್ನು ಹತ್ತಿಕ್ಕಕ್ಕೆ ಪ್ರಯತ್ನ ಮಾಡಿದ್ರು, ಎಲ್ಲಿ ಅವ್ರು ಸಮಾನ ಅವಕಾಶಗಳನ್ನ ಬಳಸ್ಕೊಳ್ಳೋದಕ್ಕೆ ಬಿಡಲಿಲ್ಲ, ಯಾಕೆ ನಮ್ಮ ಆದಿವಾಸಿ ಜನಾಂಗ ಹಾಗಿರಲಿಲ್ಲ, ನಾವು ಯಾಕೆ ಹೀಗಾದ್ವೋ ಅಲ್ಲಿಂದ ಪ್ರಾರಂಭ. ನಾಗರಿಕತೆ ಎನ್ನುವಂತಹದನ್ನ ನೀವು ಎಲ್ಲಿ ತಂದ್ರೂ ಆ ನಾಗರಿಕತೆಯ ಉಗಮ ಒಂದು ವರ್ಗದ ಸಪ್ರೆಸ್ ಆಗಬಾರ್ದಲ್ವ, ಅದು ಆಯ್ತು. ಅದೇ ಕಾಡಿನಲ್ಲಿ ನಾನು ಆಹಾರ ಹುಡುಕ್ತಾ ಇದ್ದೆ, ಹಾಗೆ ಒಬ್ಬ ಪುರುಷನೂ ಹುಡುಕ್ತಿದ್ದ, ಒಬ್ಬ ಮಹಿಳೆಯೂ ಹುಡುಕೊಂಡು ಅವರ ಆಹಾರವನ್ನು ಅವರೇ ಹುಡುಕೋತಿದ್ರು, ಅವರೇ ಅದನ್ನು ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ತಿದ್ರು. ಆದರೆ ಎಲ್ಲಿ ಶುರುವಾಗಿದ್ದು ನಾಗರಿಕತೆ? ಎಲ್ಲೋ ಒಂದು ಕಡೆ ನೀರು ಸಿಕ್ಕಿದಾಗ ಎಲ್ಲೋ ಹುಡ್ಕೊಂಡು ಹೋಗ್ಕಿಂತ ನೀರು ಹುಡುಕೊಂಡು ಹೋಗ್ಕಿಂತ ನೀರಿರೋ ಜಾಗದಲ್ಲೇ ನಾವು ವಾಸ ಮಾಡಿದ್ರೆ ಹೇಗೆ? ಆಮೇಲೆ ನಾನು ಒಬ್ಬರೇ ಇರೋದಕ್ಕಿಂತ ನನ್ನ ಜೊತೆಗಾತಿನೂ ಇಲ್ಲಿ ಜೊತೇಲಿ ಇರಿಸ್ಕೊಂಡ್ರೆ ಹೇಗೆ, ಅಥವಾ ನನ್ನ ಜೊತೆಗಾರನ ಜೊತೇಲಿ ಇರಿಸ್ಕೊಂಡ್ರೆ ಹೇಗೆ? ಅಯ್ಯೋ ನಮ್ಮಿಬ್ಬರ ಜೊತೆಗೆ ನಮಗೆ ಹುಟ್ಟುವಂತಹ ಮಕ್ಕಳುಗಳಿಗೂ ನಾವು ಕುಟುಂಬದ ಚೌಕಟ್ಟು ಕೊಟ್ಟಲ್ಲ, ಆ ಚೌಕಟ್ಟು ಕೊಟ್ಟಾಗ ಹೊರಗೆ ಹೋದವ್ರನ್ನ ಎತ್ತಿ ಹಿಡಿಯುವಂತಹದ್ದು, ಒಳಗಿರುವಂಥವ್ರನ್ನ ಏನೂ ನಿನಗೆ ಗೊತ್ತಿಲ್ಲ ಪೆದ್ದು ಅನ್ನುವಂತಹ ರೀತಿಯಲ್ಲಿ ನೋಡಿದ್ದು ತಪ್ಪಲ್ವಾ? ಆವತ್ತು ಹೇಗೆ ಇತ್ತು ಬಹಳ ಒಂದು ಸಮಾಜ, ಒಂದು ಬಹಳ ಮುಕ್ತವಾದ ಸಮಾಜ ಏನಿತ್ತು, ಆ ಮುಕ್ತ ಸಮಾಜ ನಾಗರಿಕತೆಯ ಅನ್ನೋ ಹೆಸರಿನಲ್ಲಿ ಒಂದು ವರ್ಗವನ್ನು ಒಳಗೆ ತಳ್ಳಿ ಒಂದು ವರ್ಗವನ್ನು ಮುಕ್ತತೆ ಕೊಟ್ಟಾಗ ಸಮಸ್ಯೆ ಶುರುವಾಗಿದ್ದು ಅಲ್ಲಿ. ಆದ್ದರಿಂದ ಅಲ್ಲಿ ನಾವು ಒಂದು ವೇಳೆ ಒಳಗೂ ಹೊರಗೂ ಎರಡನ್ನೂ ನಿಭಾಯಿಸುವಂತಹ ವರ್ಗಗಳನ್ನ ನಾವು ಕಟ್ಕೊಂಡಿದ್ದಿದ್ರೆ ಆ ಕುಟುಂಬ ನಿಜವಾಗಿಯೂ ನಾಗರಿಕತೆಯೂ ಬೆಳೀತಿತ್ತು, ಜೊತೆಗೆ ಕುಟುಂಬದ ನಾಗರಿಕತೆಯೂ ಯಶಸ್ವಿಯನ್ನು ಹೊಂದುತ್ತಿತ್ತು. ಆದರೆ ನಾಗರಿಕತೆ, ಹೊರ ಪ್ರಪಂಚದ ನಾಗರಿಕತೆ ದೊಡ್ಡದಾಗ್ತಾ ಹೋಯಿತು. ವಿಜ್ಞಾನದ ಒಂದು ಆಧಾರದ ಮೇಲೆ ಅಥವಾ ತರ್ಕದ ಆಧಾರದ ಮೇಲೆ ಎಲ್ಲವನ್ನ ನಾವು ಬೆಳೆಸ್ಕೋತಾ ಹೋದ್ವೋ, ಆದರೆ ಅದರ ಎಲ್ಲ ಫಲಾನುಭವಿಗಳು ಒಂದು ವರ್ಗ ಮಾತ್ರ ಆಯಿತು. ಇನ್ನೊಂದು ವರ್ಗ ನಿರಾಕರಿಸಲ್ಪಡ್ತಾ ಹೋಯಿತು, ಅಥವಾ ಅಂಚಿನಿಂದನೂ ದೂರ ಹೊರಗೆ ಹೊರಟೋಯ್ತು. ಒಂದು ಮದುವೆ ಅಂತಂದ್ರೆ ಒಂದು ಹುಡುಗ ಹುಡುಗಿ ಪ್ರಾಬಬ್ಲಿ ಏನನ್ನ ಆಕ್ಚುಲಿ ಅರ್ಥ ಮಾಡ್ಕೋಬೇಕು,